ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದಲ್ಲಿ ಡ್ರೋನ್ ಬೆದರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಸಮಯದಲ್ಲೇ ಬ್ರೆಜಿಲ್ನ ಪ್ರಮುಖ ಏರೋಸ್ಪೇಸ್ ಕಂಪನಿ ಎಂಬ್ರೇರ್ ಭಾರತಕ್ಕೆ ಒಂದು ವಿಶೇಷ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಅದು ಏನೆಂದರೆ, ತನ್ನ ಯುದ್ಧ ಪರೀಕ್ಷಿತ A-29 ಸೂಪರ್ ಟುಕಾನೋ ಲೈಟ್ ಅಟ್ಯಾಕ್ ವಿಮಾನವನ್ನು ಭಾರತಕ್ಕೆ ಕಡಿಮೆ ವೆಚ್ಚದ ಕೌಂಟರ್ ಡ್ರೋನ್ ಪರಿಹಾರವಾಗಿ ನೀಡಲು ಮುಂದಾಗಿದೆ. ಸದ್ಯಕ್ಕೆ ಭಾರತೀಯ ಸಶಸ್ತ್ರ ಪಡೆಗಳ ಬಳಿ ಈ ರೀತಿಯ ವಿಮಾನಕ್ಕಾಗಿ ಯಾವುದೇ ಅಧಿಕೃತ ಬೇಡಿಕೆ ಇಲ್ಲ. ಆದರೆ ಭವಿಷ್ಯದ ಯುದ್ಧಭೂಮಿಯ ವಾಸ್ತವತೆಗಳು ಮತ್ತು ವೇಗವಾಗಿ ಹೆಚ್ಚುತ್ತಿರುವ ಡ್ರೋನ್ ಬೆದರಿಕೆಯನ್ನು ಗಮನಿಸಿದರೆ ಭಾರತಕ್ಕೆ ಈ ವೇದಿಕೆ ಉಪಯುಕ್ತವಾಗಬಹುದು ಎಂದು ಎಂಬ್ರೇರ್ ಕಂಪನಿ ನಂಬಿದೆ. A-29 ಸೂಪರ್ ಟುಕಾನೋ ವಿಶ್ವದ ಅತ್ಯಂತ ಯಶಸ್ವಿ ಲೈಟ್ ಅಟ್ಯಾಕ್ ಮತ್ತು ISR ಅಂದರೆ ಇಂಟೆಲಿಜೆನ್ಸ್ ಸರ್ವಿಲೆನ್ಸ್ ಹಾಗೂ ರೆಕಾನಸೆನ್ಸ್ ವಿಮಾನಗಳಲ್ಲಿ ಒಂದಾಗಿದೆ. ಇಂದು ಈ ವಿಮಾನವನ್ನು ವಿಶ್ವದ 22 ವಾಯುಪಡೆಗಳು ಬಳಸುತ್ತಿವೆ ಹಾಗೂ ಸುಮಾರು 20 ದೇಶಗಳಿಗೆ ರಫ್ತು ಮಾಡಲಾಗಿದೆ. ಲ್ಯಾಟಿನ್ ಅಮೆರಿಕಾದ ಕೌಂಟರ್ ಇನ್ಸರ್ಜೆನ್ಸಿ ಕಾರ್ಯಾಚರಣೆಗಳಿಂದ ಹಿಡಿದು ಗಡಿ ಭದ್ರತೆ ಮತ್ತು ಕಳ್ಳ ಸಾಗಣೆ ತಡೆ ಕಾರ್ಯಾಚರಣೆಗಳವರೆಗೆ ಹಲವು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಈ ವಿಮಾನ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದಾದ್ಯಂತ ಡ್ರೋನ್ಗಳ ಬಳಕೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ವಿಶೇಷವಾಗಿ ಇತ್ತೀಚಿನ ಯುದ್ಧಗಳು ಒಂದು ಮಹತ್ವದ ಪಾಠವನ್ನು ಕಲಿಸಿವೆ. ಅತಿ ಕಡಿಮೆ ಬೆಲೆಯ ಡ್ರೋನ್ಗಳು ಸಹ ಸೇನಾ ನೆಲೆಗಳು, ಲಾಜಿಸ್ಟಿಕ್ಸ್ ಕೇಂದ್ರಗಳು, ವಾಯು ನೆಲೆಗಳು ಮತ್ತು ಪ್ರಮುಖ ಮೂಲ ಸೌಕರ್ಯಗಳಿಗೆ ಗಂಭೀರ ಅಪಾಯವನ್ನುಂಟು ಮಾಡಬಹುದು ಎಂಬುದು ಸ್ಪಷ್ಟವಾಗಿದೆ. ಇಂತಹ ಸಣ್ಣ ಡ್ರೋನ್ಗಳನ್ನು ಹೊಡೆದುರುಳಿಸಲು ಅನೇಕ ದೇಶಗಳು ದುಬಾರಿ ಯುದ್ಧ ವಿಮಾನಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳನ್ನು ಬಳಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ವೆಚ್ಚ ಮತ್ತು ಫಲಿತಾಂಶದ ಅನುಪಾತ ಅಸಮತೋಲನವಾಗುತ್ತಿವೆ. ಈ ಸಮಸ್ಯೆಗೆ ಪರಿಹಾರವಾಗಿ A-29 ಸೂಪರ್ ಟುಕಾನೋ ಅತ್ಯಂತ ಕಡಿಮೆ ವೆಚ್ಚದ ಆಯ್ಕೆಯಾಗಿದೆ ಎಂದು ಎಂಬ್ರೇರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಯ ಅಧ್ಯಕ್ಷರಾದ ಹಾಗೂ CEO ಬೋಸ್ಕೋ ದ ಕೋಸ್ಟೋ ಜೂನಿಯರ್ ನೇಟೋ ಹೇಳಿದ್ದಾರೆ. ಅವರ ಪ್ರಕಾರ A-29 ಕೇವಲ ಡ್ರೋನ್ಗಳನ್ನು ಎದುರಿಸುವುದಷ್ಟೇ ಅಲ್ಲ, ಕ್ಲೋಸ್ ಏರ್ ಸಪೋರ್ಟ್, ಆರ್ಮರ್ಡ್ ರೆಕಾನಸೆನ್ಸ್, ಅಡ್ವಾನ್ಸ್ಡ್ ಟ್ರೈನಿಂಗ್ ಸೇರಿದಂತೆ ಹಲವು ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲ ಬಹುಮುಖಿ ವೇದಿಕೆಯಾಗಿದೆ. ಹಾಗಾದರೆ ಈ ವಿಮಾನ ಡ್ರೋನ್ಗಳನ್ನು ಹೇಗೆ ಹೊಡೆದುರುಳಿಸುತ್ತದೆ? ಬನ್ನಿ ನೋಡೋಣ. A-29ನಲ್ಲಿ ಈಗಾಗಲೇ ಅಳವಡಿಸಲಾಗಿರುವ ಹಲವು ಆಧುನಿಕ ವ್ಯವಸ್ಥೆಗಳನ್ನು ಇದಕ್ಕಾಗಿ ಬಳಸಬಹುದು. ಡೇಟಾ ಲಿಂಕ್ಗಳ ಮೂಲಕ ಗುರಿಯ ಮಾಹಿತಿಯನ್ನು ಪಡೆಯುವುದು, ಅತ್ಯಾಧುನಿಕ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳ ಮೂಲಕ ಗುರಿಯನ್ನು ಪತ್ತೆ ಹಚ್ಚುವುದು ಹಾಗೂ ಟ್ರ್ಯಾಕ್ ಮಾಡುವುದು ಇದರ ಪ್ರಮುಖ ಸಾಮರ್ಥ್ಯಗಳಾಗಿವೆ. ಅದೇ ರೀತಿ ಲೇಸರ್ ಗೈಡೆಡ್ ರಾಕೆಟ್ಗಳಂತಹ ನಿಖರ ಶಸ್ತ್ರಾಸ್ತ್ರಗಳನ್ನು ಬಳಸಿ ಡ್ರೋನ್ಗಳನ್ನು ನಾಶಪಡಿಸಬಹುದು. ಇನ್ನು ಸಣ್ಣ ಗಾತ್ರದ ಡ್ರೋನ್ಗಳ ವಿರುದ್ಧ ವಿಮಾನದ ರೆಕ್ಕೆಗಳ ಮೇಲೆ ಅಳವಡಿಸಲಾಗಿರುವ 50 ಕ್ಯಾಲಿಬರ್ ಮೆಷಿನ್ ಗನ್ಗಳನ್ನು ಬಳಸಬಹುದು. ಇದು ದುಬಾರಿ ಏರ್ ಟು ಏರ್ ಕ್ಷಿಪಣಿಗಳಿಗಿಂತ ಬಹಳ ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ. ಎಂಬ್ರೇರ್ ಕಂಪನಿ ಹೇಳುವ ಪ್ರಕಾರ ಈಗಾಗಲೇ A-29 ಬಳಸುತ್ತಿರುವ ದೇಶಗಳು ಯಾವುದೇ ಹೊಸ ವಿಶೇಷ ವಿಮಾನಗಳನ್ನು ಖರೀದಿಸದೆ ಇದೇ ವೇದಿಕೆಯನ್ನು ತ್ವರಿತವಾಗಿ ಆಂಟಿ ಡ್ರೋನ್ ಪಾತ್ರಕ್ಕೆ ಪರಿವರ್ತಿಸಬಹುದು. ಭಾರತದ ದೃಷ್ಟಿಯಿಂದ ನೋಡಿದರೆ ಈ ಸಾಮರ್ಥ್ಯಗಳು ಹಲವು ಭದ್ರತಾ ಪರಿಸ್ಥಿತಿಗಳಲ್ಲಿ ಉಪಯುಕ್ತವಾಗಬಹುದು. ಸೂಕ್ಷ್ಮ ಗಡಿ ಪ್ರದೇಶಗಳಲ್ಲಿ ನಿರಂತರ ಡ್ರೋನ್ ನುಸುಳುವಿಕೆ, ಕಡಿಮೆ ವೆಚ್ಚದ ಮಾನವರಹಿತ ಬೆದರಿಕೆಗಳು ಮತ್ತು ದೀರ್ಘಕಾಲದ ವಾಯು ಸರ್ವೆಲೆನ್ಸ್ ಅಗತ್ಯತೆಗಳು ಭಾರತದ ರಕ್ಷಣಾ ಯೋಜನೆಗಳಲ್ಲಿ ಪ್ರಮುಖ ವಿಷಯಗಳಾಗಿವೆ. A-29 ದೀರ್ಘಕಾಲ ಗಾಳಿಯಲ್ಲಿ ಉಳಿಯಬಲ್ಲದು. ಜೊತೆಗೆ ಇದು ಮುಂಚೂಣಿ ಯುದ್ಧ ವಿಮಾನಗಳಿಗಿಂತ ಬಹಳ ಕಡಿಮೆ ವೆಚ್ಚದಲ್ಲಿ ಕಾರ್ಯಾಚರಣೆ ನಡೆಸಬಲ್ಲದು. ಆದ್ದರಿಂದ ಗಡಿ ನಿರ್ವಹಣೆ, ತಾಯ್ನಾಡಿನ ಭದ್ರತೆ ಹಾಗೂ ನಿರಂತರ ಮೇಲ್ವಿಚಾರಣೆಯಂತಹ ಕಾರ್ಯಗಳಿಗೆ ಇದು ಆಕರ್ಷಕ ಆಯ್ಕೆಯಾಗಬಹುದು. ಇದರ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ಬಹುಮುಖ ಸಾಮರ್ಥ್ಯ. A-29 ಕ್ಲೋಸ್ ಏರ್ ಸಪೋರ್ಟ್, ಆರ್ಮರ್ಡ್ ರೆಕಾನಸೆನ್ಸ್,
ಫಾರ್ವರ್ಡ್ ಏರ್ ಕಂಟ್ರೋಲ್, ಪೈಲಟ್ ತರಬೇತಿ, ಗುಪ್ತಚರ ಮಾಹಿತಿ ಸಂಗ್ರಹಣೆ ಮತ್ತು ಕೌಂಟರ್ ಇನ್ಸರ್ಜೆನ್ಸಿ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲದು. ಇದರ ಗಟ್ಟಿಮುಟ್ಟಾದ ವಿನ್ಯಾಸದಿಂದಾಗಿ ಸಂಪೂರ್ಣ ಅಭಿವೃದ್ಧಿಗೊಂಡ ವಾಯುನೆಲೆಗಳ ಅಗತ್ಯವಿಲ್ಲ. ಅರೆ ಸಿದ್ಧಗೊಂಡ ಏರ್ ಸ್ಟ್ರಿಪ್ಗಳು ಮತ್ತು ಕಠಿಣ ಪರಿಸ್ಥಿತಿಗಳಿಂದಲೂ ಕಾರ್ಯಾಚರಣೆ ನಡೆಸಬಹುದು. ಇದೇ ಕಾರಣದಿಂದ ಅನೇಕ ದೇಶಗಳ ವಾಯುಪಡೆಗಳು ಈ ವಿಮಾನವನ್ನು ಆಯ್ಕೆ ಮಾಡಿಕೊಂಡಿವೆ. ಪ್ರಸ್ತುತ ಬ್ರೆಜಿಲ್, ಚಿಲಿ, ಈಕ್ವೆಡಾರ್, ಕೊಲಂಬಿಯಾ, ಡೊಮಿನಿಕ್ ರಿಪಬ್ಲಿಕ್, ಪರಗ್ವೆ, ಉರುಗ್ವೆ ಮತ್ತು ಪನಾಮಾ ಸೇರಿದಂತೆ ಲ್ಯಾಟಿನ್ ಅಮೆರಿಕಾದ ಹಲವು ದೇಶಗಳು ಈ ವಿಮಾನವನ್ನು ಬಳಸುತ್ತಿವೆ. ಇದರ ಜೊತೆಗೆ ಆಫ್ರಿಕಾ, ಏಷ್ಯಾ, ಉತ್ತರ ಅಮೆರಿಕ ಹಾಗೂ ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳು ಸಹ A-29 ಅನ್ನು ತಮ್ಮ ಸೇವೆಯಲ್ಲಿ ಅಳವಡಿಸಿಕೊಂಡಿವೆ. ಆದರೆ ಭಾರತದಲ್ಲಿ ಈ ವಿಮಾನಕ್ಕೆ ಎದುರಾಗಿರುವ ಅತಿದೊಡ್ಡ ಸವಾಲು ಏನೆಂದರೆ ಪ್ರಸ್ತುತ ಭಾರತೀಯ ವಾಯುಪಡೆಯಿಂದ ಯಾವುದೇ ಅಧಿಕೃತ ಅಗತ್ಯತೆ ಘೋಷಿಸಲ್ಪಟ್ಟಿಲ್ಲ. ಭಾರತೀಯ ವಾಯುಪಡೆ ಸಾಂಪ್ರದಾಯಿಕವಾಗಿ ತನ್ನ ದಾಳಿ ಕಾರ್ಯಾಚರಣೆಗಳಿಗಾಗಿ ಜೆಟ್ ಚಾಲಿತ ಯುದ್ಧ ವಿಮಾನಗಳ ಮೇಲೆ ಹೆಚ್ಚು ಒತ್ತನ್ನು ನೀಡಿದೆ. ಕೌಂಟರ್ ಇನ್ಸರ್ಜೆನ್ಸಿ ಕಾರ್ಯಾಚರಣೆಗಳಲ್ಲಿಯೂ ಲೈಟ್ ಅಟ್ಯಾಕ್ ವಿಮಾನಗಳ ಪಾತ್ರ ಕಳೆದ ಕೆಲವು ವರ್ಷಗಳಲ್ಲಿ ಕಡಿಮೆಯಾಗಿದೆ. ಆದರೆ ಡ್ರೋನ್ ಯುದ್ಧದ ಹೊಸ ಯುಗ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಕಡಿಮೆ ವೆಚ್ಚದ ಕೌಂಟರ್ UAS ಪರಿಹಾರಗಳ ಅಗತ್ಯತೆ ಹೆಚ್ಚಾಗುತ್ತಿದೆ. ಹೀಗಾಗಿ ಭವಿಷ್ಯದಲ್ಲಿ ಭಾರತದ ರಕ್ಷಣಾ ಖರೀದಿ ಆದ್ಯತೆಗಳು ಬದಲಾಗುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ಡ್ರೋನ್ಗಳ ವಿರುದ್ಧದ ಹೋರಾಟದಲ್ಲಿ A-29 ಸೂಪರ್ ಟುಕಾನೋ ಭಾರತದ ಭವಿಷ್ಯದ ಆಯ್ಕೆಯಾಗಬಹುದೇ? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.